ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡವರು ದಡ್ಡರಲ್ಲ. ಅಷ್ಟೇ ಅಲ್ಲ, ಅಡುಗೆಗೆ ಉಪ್ಪು ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಎಷ್ಟಿರಬೇಕು ಅಷ್ಟಿರಬೇಕು. ಇವತ್ತು ರಾಜಸ್ಥಾನ್ಗೆ ಉಪ್ಪು ಜಾಸ್ತಿ ಆಗೋಯ್ತು, ಅವರ ಮ್ಯಾಚೇ ಕೆಟ್ಟೋಯ್ತು. ಒಂದು 2-3 ಟೈಮ್ ಕ್ಯಾಚ್ನ ಕೊಟ್ಟಿದ್ರು, ಬಟ್ ಅದನ್ನ ಹಿಡ್ಕೊಳ್ಳಿಲ್ಲ. ಹಂಗೆ ಮ್ಯಾಚ್ನ ಕೂಡ ಕಳ್ಕೊಂಬಿಟ್ರು. ಪವರ್ ಪ್ಲೇನಲ್ಲಂತೂ ರೂಲ್ ಮಾಡಿ ಬಿಸಾಕಿದ್ದು. ಅದೇನೋ ಗೊತ್ತಿಲ್ಲ ಕಣ್ರಿ, ಹೊರಗಡೆ ಹೋಗ್ಬಿಟ್ಟು ನಮ್ಮ RCB ಆರಾಮಾಗಿ ಎತ್ಕೊಂಡ್ಬರ್ತಾರೆ. ಬಟ್ ನಮ್ಮ ಓಮಲ್ಲಾದರೆ ಏನೋ ಟುಸ್ಸಾಗಿ ಹೋಗ್ತಾರೆ. ನೆಕ್ಸ್ಟ್ ನಾಡ್ದು ಪಂಜಾಬ್ ಮೇಲಿದೆ, ಏನಾದರೂ ಗೆಲ್ತಾರೋ ಇಲ್ವೋ ಓಮಲ್ಲಿ ಮೊದಲನೇ ಮ್ಯಾಚ್ ಅಂತ ನೋಡಬೇಕು. ಇನ್ನು ಇವತ್ತು ಟಾಸ್ನ ಗೆಲ್ಲೋದು ನಮ್ಮ RCB, ಗೆದ್ಬಿಟ್ಟು ಬೌಲಿಂಗ್ನ ತಗೊತಾರೆ. ಇನ್ನು ಬ್ಯಾಟಿಂಗ್ ಆಡೋಕ್ಕೆ ಬಂದಂಥ ರಾಜಸ್ಥಾನ್ ರಾಯಲ್ಸ್ ಕಡೆ ಒಂದು ಸ್ವಲ್ಪ ಡೀಸೆಂಟ್ ಓಪನಿಂಗ್ಗೆ ಬರುತ್ತೆ. ಬಟ್ ಪ್ರೆಸೆಂಟ್ ಇರೋ ಸಿಚುವೇಶನ್ಸ್ಗೆ ಮತ್ತು ಸಿನಾರಿಯೋಸ್ಗೆ 40+ ಅನ್ನೋದು ಒಂದು ರೇಂಜಿಗೆ ಪಾರಲ್ಲ. ಅದಕ್ಕೆ ಸರಿಯಾಗಿ ವಿಕೆಟ್ಗಳ್ನು ಕೂಡ ಕಳ್ಕೊಳ್ಳಲ್ಲ, ಬಟ್ ಜಾಸ್ತಿ ಹೊಡಿಬೇಕಾಗಿತ್ತು. ಬಟ್ ಸಂಜು ಸ್ಯಾಮ್ಸನ್ ಕೂಡ ಬಾಲ್ನ ವೇಸ್ಟ್ ಮಾಡಿದ್ದು. ಇದು ಕಡೆ ಯಶಸ್ವಿ ಜೈಸ್ವಾಲ್ ಸ್ವಲ್ಪ ಅಟ್ಯಾಕ್ ಮಾಡಿದ್ರು ನಮ್ಮ ಬ್ಯಾಟರ್ಸ್ ಮೇಲೆ. ಆಮೇಲಿಂದ 6th ಓವರಲ್ಲಿ ಕೃಣಾಲ್ ಪಾಂಡ್ಯ ಬೌಲಿಂಗಿಗೆ ಸಂಜು ಸ್ಯಾಮ್ಸನ್ ಔಟಾಗಿ ಹೊರಟೋದ್ರು, ಅದು ಸ್ಟಂಪ್ ಆಗಿದ್ದು. ಆಮೇಲೆ ಬಂದಂಥ ರಿಯಾನ್ ಪರಾಗು ಮತ್ತು ಜೈಸ್ವಾಲ್ ಕೂಡ ಸೇರಿಕೊಂಡು 56 ರನ್ ಹೊಡಿತಾರೆ. ಜೈಸ್ವಾಲ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡಿಫೆನ್ಸಿವ್ ಮಾಡಲ್ ಆಡಿದ್ರು, ಆಮೇಲಿಂದ ಅಟ್ಯಾಕ್ ಮಾಡೋಕೆ ನಿಂತ್ಕೊಂತಾರೆ. ಹಂಗಾಗಿ ಜೈಸ್ವಾಲ್ ಇವತ್ತು 47 ಬಾಲ್ಗೆ 75 ರನ್ ಹೊಡಿತಾರೆ. ಅದರಲ್ಲಿ 10 4 2 6. ಒಟ್ಟಿನಲ್ಲಿ ರಾಜಸ್ಥಾನ್ ಕಡೆ ಇವತ್ತು ಹೈಯೆಸ್ಟ್ ಸ್ಕೋರರ್ ಅಂದರೆ ಇವರೇನೆ. ಇನ್ನು ಕ್ರಿಸಲ್ ಸೆಟ್ ಆಗಿದ್ರೆ ಇನ್ನೂ ಒಂದು 10-20 ರನ್ ಎಕ್ಸ್ಟ್ರಾ ಹೊಡಿತಿದ್ದೇನೋ. ಬಟ್ ಇವರು ಸ್ವಲ್ಪ ಡಿಫೆನ್ಸಿವ್ ಮಾಡಲ್ ಆಡ್ತಿದ್ರು, ಇನ್ನೇನು ರೈಸ್ ಮಾಡೋರೇನೋ ಇನ್ನಿಂಗ್ಸ್ನ. ಬಟ್ ಅಲ್ಲಿಗೆ ಸ್ವಲ್ಪ ಸ್ಟಾಪ್ ಮಾಡ್ಕೊಂಡ್ರು. ಆಮೇಲೆ ಬಂದಂಥ ರಿಯಾನ್ ಪರಾಗು ಮಿಡಲ್ ಓವರಲ್ಲಿ 22 ಬಾಲ್ಗೆ 30 ರನ್ ಹೊಡಿತಾರೆ. ಅವ್ರದ್ದು ಒಂದು ಸ್ವಲ್ಪ ಡೀಸೆಂಟ್ ಕಾಂಟ್ರಿಬ್ಯೂಷನ್. ಇನ್ನು ಧ್ರುವ್ ಜುರೇಲು 23 ಬಾಲ್ಗೆ 35 ರನ್ ಹೊಡಿತಾರೆ. ಇವ್ರು ಸ್ವಲ್ಪ ಬೆಟರ್ ಆಗಿ ಆಡ್ತಾರೆ ಡೆತ್ತಲ್ಲಿ. ಅದರಲ್ಲೂ ಇವರು 2 6 2 4 ಹೊಡಿತಾರೆ. ಇನ್ನು ಇಟ್ಮೇಲೆ ಅಷ್ಟು ಅಟ್ಯಾಕ್ ಮಾಡೋಕ್ಕಾಗಿಲ್ಲ. ಹಂಗಾಗಿ ಇವತ್ತು ರಾಜಸ್ಥಾನ್ ರಾಯಲ್ಸು ಬರೀ 4 ವಿಕೆಟ್ನ ಕಳ್ಕೊಂಡು 173 ರನ್ ಹೊಡಿತಾರೆ. ಅಷ್ಟು ಬೆಟರ್ ಅನಿಸಿಲ್ಲ ಸ್ಕೋರು. ಇನ್ನೂ ಒಂದು 20-30 ರನ್ ಎಕ್ಸ್ಟ್ರಾ ಆಡಬೇಕಾಗಿತ್ತು. ಸ್ಟಾರ್ಟಿಂಗಿಂದ ಡಿಫೆನ್ಸಿವ್ ಮಾಡಲ್ ಆಡಿ ಟಾರ್ಗೆಟ್ನ ಸ್ವಲ್ಪ ಕಡಿಮೆ ಕೊಡೋದು. ಇನ್ನು ಇವತ್ತು ನಮ್ಮ ಬೌಲರ್ಸಲ್ಲಿ ಸುಯೇಶ್ ಶರ್ಮಾ ಬಿಟ್ಟರೆ ಇನ್ನೆಲ್ಲ ಸ್ವಲ್ಪ ಚೆನ್ನಾಗೇ ಮಾಡ್ತಾರೆ. ಸುಯೇಶ್ ಶರ್ಮಾಗೆ ಮಾತ್ರ 39 ರನ್ ಹೊಡಿತಾರೆ. ಬಟ್ ಅವ್ರದ್ದು ಕೂಡ ಬೆಟರ್ ಆಗೇ ಇತ್ತು. ಬಟ್ ಇವತ್ತು ಮಿಡಲಲ್ಲಿ ಕೃಣಾಲ್ ಪಾಂಡ್ಯ ಮಾಡಿದಂಥ ಬೌಲಿಂಗು ನಿಜವಾಗ್ಲೂ ಸಖತ್ತಾಗಿತ್ತು. ಬರೀ 29 ರನ್ನ ಕೊಟ್ಟು ಒಂದು ವಿಕೆಟ್ನ ತಗೊತಾರೆ. ಹ್ಯಾಸಲ್ವುಡ್ ಕೂಡ 3 ಓವರ್ಗೆ 26 ರನ್ನ ಕೊಟ್ಟು ಅವರು ಒಂದು ವಿಕೆಟ್ನ ತಗೊತಾರೆ. ಒಟ್ಟಿನಲ್ಲಿ ಎಲ್ಲ ಬೌಲರ್ಸ್ದು ಕಲೆಕ್ಟಿವ್ ಪರ್ಫಾರ್ಮೆನ್ಸ್ ಇವತ್ತು. ಇನ್ನು ಭುವನೇಶ್ವರ್ ಕುಮಾರ್ 8 ಎಕಾನಮಿನಲ್ಲಿ ಬೌಲಿಂಗ್ ಮಾಡ್ತಾ ಅವರು ಒಂದು ವಿಕೆಟ್ನ ತಗೊತಾರೆ. ಡೆತ್ತಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅವರು. ಹಂಗೆ SILಗೂ ಕೂಡ ಒಂದು ವಿಕೆಟ್ ಬೀಳುತ್ತೆ ಇವತ್ತು. ಇನ್ನು ಈ ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಬಂದಂಥ ನಮ್ಮ RCB ಓಪನರ್ಸು ಸ್ಟಾರ್ಟಿಂಗಿಂದನೇ ರುಬ್ಬೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಅಂದರೆ ಹೆವಿ ಅಟ್ಯಾಕ್ ಮಾಡ್ದಂಗೆ, ಹೆವಿ ಡಿಫೆನ್ಸ್ ಮಾಡ್ಕೊಂಡಂಗೆ ಒಂದು ರೇಂಜಲ್ಲಿ ಬೆಟರಾಗಿ ಆಡ್ಕೊಂಡು ಹೋಗ್ತಾರೆ. ಕೊಹ್ಲಿ ಡಿಫೆನ್ಸಿವ್ ಮಾಡಲ್ ಆಡಿದ್ರೆ ಸಾಲ್ಟ್ ಮಾತ್ರ ಒನ್ಸ್ ಅಗೈನ್ ಪವರ್ ಪ್ಲೇನಲ್ಲಿ ರೈಸ್ ಆಗೋಗಿದ್ದು. ಅದರಲ್ಲೂ ಕ್ಯಾಚ್ ಆಪರ್ಚುನಿಟಿ ಬರ್ತವೆ, ಬಟ್ ಅದನ್ನು ಡ್ರಾಪ್ ಮಾಡ್ತಾರೆ. ಪವರ್ ಪ್ಲೇ ಆದಮೇಲೆ ಕೊಹ್ಲಿ ಕೂಡ ಸ್ವಲ್ಪ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಹಂಗಾಗಿ ಇವರಿಬ್ಬರು ಪಾರ್ಟ್ನರ್ಶಿಪ್ಪು ಸಖತ್ತಾಗಿ ಬಿಲ್ಡ್ ಆಯಿತು. ಇವರಿಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಟೋಟಲ್ 92 ರನ್ ಬರುತ್ತೆ. 92 ರನ್ ಬಂದಿರೋಂಥ ಟೈಮಲ್ಲಿ ಸಾಲ್ಟ್ ಒಂದು ಸಖತ್ತಾಗಿರೋ 6 ಹೊಡಿಯೋಕೆ ಹೋಗ್ಬಿಟ್ಟು ಬೌಂಡ್ರಿ ಲೈನಲ್ಲಿ ಜೈಸ್ವಾಲ್ಗೆ ಕ್ಯಾಚ್ ಕಟ್ ಔಟ್ ಆಗೋದು. ಬಟ್ ಇವರು ಔಟ್ ಆಗಿದ್ದು 8ನೇ ಓವರಲ್ಲಿ. ಅಷ್ಟೊತ್ತು ಕಾಲ ಮ್ಯಾಚೇ ಕಿಲ್ ಆಗೋಗಿತ್ತು. ಆಮೇಲೆ ಬಂದಂಥ ದೇವದತ್ ಪಡಿಕ್ಕಲ್ಲು ಮತ್ತು ಕೊಹ್ಲಿ ಸ್ವಲ್ಪ ಟೈಮು ಡಿಫೆನ್ಸಿವ್ ಮಾಡಲೇ ಆಡಿದ್ರು. ಅದರಲ್ಲೂ ಪಡಿಕ್ಕಲ್ ಸ್ವಲ್ಪ ಸೆಟ್ ಆಗಬೇಕಾದ್ರೆ ಟೈಮ್ ತೊಗೊಂಡ್ರು. ಬಟ್ ಆಮೇಲೆ ಇಬ್ಬರು ಇನ್ನಿಂಗ್ಸ್ನ ಗೇರ ಚೇಂಜ್ ಮಾಡಿಬಿಟ್ಟು ಆರಾಮಾಗೇ ಇನ್ನೂ ಯಾವುದೇ ಒಂದು ವಿಕೆಟ್ ಬಿಟ್ಕೊಡ್ದಂಗೆ ಗೆದ್ದಾಕೋದ್ರು ಮ್ಯಾಚ್ನ. ಇವತ್ತು ಸಖತ್ತಾಗಿ ಆಡಿದ್ದು ಅಂದರೆ ಫಿಲ್ ಸಾಲ್ಟ್. ಅವರು 33 ಬಾಲ್ಗೆ 65 ರನ್ ಹೊಡಿತಾರೆ. ಆಲ್ಮೋಸ್ಟ್ ಅಲ್ಲಿ 196 ಸ್ಟ್ರೈಕ್ ರೇಟಲ್ಲಿ. ಇವರು ಇವತ್ತು 6 6 5 4 ಹೊಡೆಯೋದು. ಆಮೇಲಿಂದ ಕೊಹ್ಲಿ ಕೂಡ ಸ್ಟಾರ್ಟಿಂಗಲ್ಲಿ ಡಿಫೆನ್ಸಿವ್ ಮಾಡಲೇ ಆಡಿದ್ರು. ಲಾಸ್ಟಲ್ಲಿ ಗೇರ್ನ ಚೇಂಜ್ ಮಾಡಿಬಿಟ್ಟು ಅಟ್ಯಾಕ್ ಮಾಡೋಕೆ ನಿಂತ್ಕೊಂಡ್ರು. 39 ಬಾಲ್ಗೆ 50 ಕಂಪ್ಲೀಟ್ ಮಾಡಿದಂಥ ವಿರಾಟ್ ಕೊಹ್ಲಿ 45 ಬಾಲ್ ವರ್ಷಕ್ಕೆ 62 ರನ್ ಹೊಡಿತಾರೆ. ಇನ್ನು ಇದ್ ಕಡೆನೂ ಸೆಟ್ ಆಗಿದ್ದಂಥ ದೇವದತ್ ಪಡಿಕ್ಕಲ್ 28 ಬಾಲ್ಗೆ 40 ರನ್ ಹೊಡಿತಾರೆ. ಫಸ್ಟ್ ಬಾಲ್ಗೆ 4 ಹೊಡೆದ್ಬಿಟ್ಟು ನಮಗೆ ವಿನ್ನಿಂಗ್ ನಾಕ ಹೊಡೆಯೋದು. ಕೊನೆ ಬಾಲ್ಗೆ 4 ಹೊಡೆದ್ಬಿಟ್ಟು ನಮಗೆ ಫಿನಿಶ್ ಮಾಡಿಕೊಡೋದು ಇವತ್ತು ಪಡಿಕ್ಕಲ್. ಏನೋ ಪಡಿಕ್ಕಲನ್ನ ಒಂದು ಮ್ಯಾಚ್ ಆಡಿದ್ರೆ 2 ಮ್ಯಾಚ್ ಆಡಲ್ಲ. ಬಟ್ ಈ ಮ್ಯಾಚ್ ಆಡಿಲ್ಲ ಅಂದರೆ ತೆಗ್ದಾಕಬೇಕು ಅನ್ನೋ ಡಿಸ್ಕಷನ್ ಬರೋ ಟೈಮ್ಗೆ ಇವತ್ತೊಂದು ಒಳ್ಳೆ ಇನ್ನಿಂಗ್ಸ್ ಆಡ್ಬಿಟ್ರು. ನೋಡಬೇಕು ಬರೋ ಮ್ಯಾಚಲ್ಲಿ ನಮ್ಮ ಓಮಲ್ಲಿ ಚೆನ್ನಾಗಿ ಆಡ್ತಾರೋ ಇಲ್ವೋ ಅನ್ನೋದನ್ನು. ಒಟ್ಟಿನಲ್ಲಿ ಇವತ್ತು ಕಿಂಗ್ ಕೊಹ್ಲಿ ಅವರ ಕಾಂಟ್ರಿಬ್ಯೂಷನ್ನು ಮತ್ತು ಫಿಲ್ ಸಾಲ್ಟ್ ಅವರ ಕಾಂಟ್ರಿಬ್ಯೂಷನ್ನು, ದೇವದತ್ ಪಡಿಕ್ಕಲ್ ಅವರ ಕಾಂಟ್ರಿಬ್ಯೂಷನ್ನು ಮ್ಯಾಚ್ನ ಒಂದು ಸೈಡ್ ಮಾಡಾಕಿದ್ದು. ಎಲ್ಲೂ ಯಾರಿಗೂ ಚಾನ್ಸ್ ಸಿಕ್ಕಿದ್ವು, ಅದನ್ನು ಚೆನ್ನಾಗಿ ಕೂಡ ಯುಟಿಲೈಸ್ ಮಾಡ್ಕೊಂಡ್ರು. ಇನ್ನು 2 ಟೀಮ್ಗಳ ಫೀಲ್ಡಿಂಗ್ ವಿಷಯಕ್ಕೆ ಮಾತಾಡ್ತಾ ಬಂದರೆ ದಿ ವರಸ್ಟ್ ಫೀಲ್ಡಿಂಗು ನಮ್ಮ RCBದು ಅಷ್ಟೇ ಚೆನ್ನಾಗಿರಲಿಲ್ಲ, ಅವ್ರದ್ದು ಕೂಡ ವರಸ್ಟ್ ಆಗೇ ಇತ್ತು. ಬೇಜಾನ್ ಕ್ಯಾಚ್ನ ಡ್ರಾಪ್ ಮಾಡಿದ್ದು, ಅದು ಬಿಸ್ಲಂತಲೇ ಡ್ರಾಪ್ ಮಾಡಿದ್ರು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಡ್ರಾಪ್ ಆಗಿದ್ದು. 2 ಟೀಮ್ಗಳ ಫೀಲ್ಡಿಂಗು ನಿಜ ಇಂಪ್ರೂವ್ ಆಗಬೇಕು ಬರೋ ಮ್ಯಾಚ್ಗಳಲ್ಲಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಇನ್ನು ಇವತ್ತು ಬೌಲಿಂಗಲ್ಲಿ ರಿದಮ್ ಬರಲಿ ಅಂತ ಸಂಜು ಸ್ಯಾಮ್ಸನ್ 7 ಜನದ ಹತ್ರ ಬೌಲಿಂಗ್ ಮಾಡಿಸಿದ್ರು. ಬಟ್ ಎಲ್ಲೂ ಕೂಡ ರಿದಮ್ ಬರಲೇ ಇಲ್ಲ. ಕುಮಾರ್ ಕಾರ್ತಿಕೇಯ ಮಾತ್ರ 8.33 ಎಕಾನಮಿನಲ್ಲಿ ಬೌಲಿಂಗ್ ಮಾಡ್ತಾ ಫಿಲ್ ಸಾಲ್ಟ್ ಅವರ ವಿಕೆಟ್ನ ತಗೊಳ್ಳೋದು. ಇನ್ನು ಜೋಫ್ ಆರ್ಚರ್ ಮಾತ್ರ 9 ಎಕಾನಮಿನಲ್ಲಿ ಬೌಲಿಂಗ್ ಮಾಡ್ತಾರೆ. ಇನ್ನು ಮಿಕ್ಕಿರೋರೆಲ್ಲ ಅಬೌಟ್ 10 ಎಕಾನಮಿನಲ್ಲಿ ಇವತ್ತು ಬೌಲಿಂಗ್ ಮಾಡಿರೋದು. ಹಂಗಾಗಿ ರಾಜಸ್ಥಾನ್ ಬೌಲಿಂಗ್ಸ್ ಏನು ಅಷ್ಟು ಎಫೆಕ್ಟಿವ್ ಆಗಿರಲಿಲ್ಲ ಇವತ್ತು. ಒಂದು ರೇಂಜಿಗೆ ಇರೋ ಟೋಟಲ್ಸ್ಗೆ ಸ್ವಲ್ಪ ಫೈಟ್ ಆದರೂ ಕೊಡಬೇಕಾಗಿತ್ತು, ಬಟ್ ಅದನ್ನು ಕೊಡಲಿಲ್ಲ ಅವರು. ಯಾಕಂದರೆ ಇನಿಷಿಯಲ್ ಟೈಮಲ್ಲಿ ವಿಕೆಟ್ನ ತೆಗಿಯೋಕ್ಕಾಗಲಿಲ್ಲ ಅವ್ರ ಕೈಲೇ. ಹಂಗಾಗಿ ನಮ್ಮ RCB ಇವತ್ತು 15 ಬಾಲ್ನ ಮಿಕ್ಕಿಸ್ಬಿಟ್ಟು 9 ವಿಕೆಟ್ನಿಂದ ಗೆದ್ದಿದೆ. ನಿಜವಾಗ್ಲೂ ಇದೊಂಥರ ಬಿಗ್ ವಿಕ್ಟ್ರಿನೇ ನಮ್ಮ RCBಗೆ. ಹಂಗಾಗಿ ನಮ್ಮ RCB ಇವತ್ತು ಪಾಯಿಂಟ್ಸ್ ಟೇಬಲಲ್ಲಿ 3ನೇ ಪ್ಲೇಸ್ಗೆ ಮತ್ತೆ ಹೋಗಿದ್ದಾರೆ. ಬರೋ ಹೋಮ್ ಮ್ಯಾಚಲ್ಲಿ ಗೆದ್ರೆ ಮಾತ್ರ
ಇನ್ನು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ನೋಡಬೇಕು ಏನು ಮಾಡ್ತಾರೋ ನಮ್ಮ RCB ಅಂತ. ನಾಡ್ದು ಪಂಜಾಬ್ ಮೇಲಿದೆ. ಇನ್ನು ಆರೆಂಜ್ ಕ್ಯಾಪು 6 ಮ್ಯಾಚ್ಗೆ 349 ರನ್ ಹೊಡೆದಿರೋ ನಿಕೋಲಸ್ ಪೂರನ್ ಹತ್ರ ಇದೆ. ಇನ್ನು ಪರ್ಪಲ್ ಕ್ಯಾಪು 12 ವಿಕೆಟ್ ತೆಗೆದಿರೋ ನೂರ್ ಅಹಮದ್ ಹತ್ರ ಇದೆ. ಇದರಲ್ಲಿ ಮಾತ್ರ ಯಾವುದೇ ಚೇಂಜಸ್ ಇಲ್ಲ. ಇನ್ನು 33 ಬಾಲ್ಗೆ 65 ರನ್ ಹೊಡೆದಂಥ ಪಿಲ್ ಸಾಲ್ಟ್ಗೆ ಇವತ್ತು ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ನ ಕೊಟ್ಟಿದ್ದಾರೆ. ಮ್ಯಾಚ್ ಮಾತ್ರ ಒನ್ ಸೈಡೆಡ್ ಮ್ಯಾಚ್ ಗುರು, ಹಂಗೇನು ಕಿಕ್ ಇರಲಿಲ್ಲ. ಇನ್ನು ಫೀಲ್ಡಿಂಗ್ ಬೇರೆ ವರಸ್ಟ್ ಆಗಿತ್ತು. ಬರೋ ಚಾನ್ಸ್ನ ನಮ್ಮ RCB ಬ್ಯಾಟರ್ಸ್ ಯೂಸ್ ಮಾಡಿಕೊಂಡ್ರು. ಬಟ್ ಅವ್ರು ಮಾತ್ರ ಡಿಫೆನ್ಸ್ ಮಾಡಿಕೊಂಡು ಮ್ಯಾಚ್ನೇ ಕಳ್ಕೊಂಬಿಟ್ರು. ಇನ್ನು ಈ ಮ್ಯಾಚ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಸಿಗ್ತಾ ಇರೋಣ. ಬಾಯ್.